Welcome all for Database Management System session number 17 of second semester BCA affiliated to Kuvempu University. Dear students, today the topic of discussion is an example of your database application there. So before seeing on to this database application, let us have a short recap of our previous class. So I think in our previous session it's very clear for everybody about the different constraints and the primary keys or foreign keys which we can use in our tables there. And I think you have understood the meaning and how and where to use these when you're creating a tables there. So with that understanding of your constraint and the keys, today let us have an example. So the learning objective of today's session is to understand an example of a database application along with its table creation. So the session outcome is student will be able to understand the example of a database application with its table creation. ಸೊ ಇವತ್ತು ನಾವು ಏನು ಮಾಡೋಣ ಅಂದರೆ ನಿನ್ನೆ ನಾವು ಏನೇನು ಕಲ್ತಿದ್ದೀವಿ ಅಂದರೆ ಕನ್ಸ್ಟೆಂಟ್ಸ್ ಅಂದರೆ ಹೇಗೆ ಒಂದು ಟೇಬಲಲ್ಲಿ ಏನೇನು ಕನ್ಸ್ಟೆಂಟ್ಸ್ ಹಾಕ್ಬೋದು, ಪ್ರೈಮರಿ ಕೀ ಹೇಗಿರುತ್ತೆ, ಫಾರಿನ್ ಕೀ ಹೇಗಿರುತ್ತೆ ಅಂತೇಳಿ ಅಲ್ವಾ. ಸ್ಟೂಡೆಂಟ್ ಅನ್ನೋ ಒಂದು ಟೇಬಲ್ ತೊಗೊಂಡ್ಬಿಟ್ಟು ವಿ ಹ್ಯಾವ್ ಲರ್ನ್ಟ್ ಎವ್ರಿಥಿಂಗ್ ದೇರ್. ನಮ್ಮ ಇವತ್ತು ಸೆಷನಲ್ಲಿ ನಾವು ಏನು ಮಾಡೋಣ ಅಂದರೆ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಡೇಟಾಬೇಸ್ ಅಪ್ಲಿಕೇಶನ್ ಕಾಲ್ಡ್ ಆಸ್ ಕಂಪನಿ ಫಾರ್ ಅ ಕಂಪನಿ. ಕಂಪನಿ ಅಂದರೆ ಗೊತ್ತಲ್ವಾ, ಯು ಕ್ಯಾನ್ ಟೇಕ್ ಎನಿ ಆಫ್ ದ ಐ ಟಿ ಕಂಪನಿ ಆರ್ ಎ ನಾನ್ ಐ ಟಿ ಕಂಪನಿ ಇದೆ. ಸೊ ನೀವೊಂದು ಯಾವುದೇ ಒಂದು ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಆಸ್ ಎ ಡೇಟಾಬೇಸ್ ಡಿಸೈನರ್, ಯು ನೀಡ್ ಟು ಫಸ್ಟ್ ನೋ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಡೊಮೈನ್. ಅಂದರೆ ನೀವೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಯಾರಿಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ಲೈಂಟಿನ ರಿಕ್ವೈರ್ಮೆಂಟ್ಸ್ ಏನಿದೆ ಅಲ್ವಾ, ಇದನ್ನೇ ತಾನು ನಾವು ಕಲಿತಿರೋದು ನಮ್ಮ ಸಾಫ್ಟ್ವೇರಲ್ಲಿ. ಸೊ ಬಿಫೋರ್ ಕ್ರಿಯೇಟಿಂಗ್ ಎ ಡೇಟಾಬೇಸ್ ಆಲ್ಸೋ ಫಸ್ಟ್ ಯು ಹ್ಯಾವ್ ಟು ಡೂ ಸಮ್ ರಿಕ್ವೈರ್ಮೆಂಟ್ ಕಲೆಕ್ಷನ್. ಒಂದು ಡೇಟಾಬೇಸ್ ಡಿಸೈನರ್ ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಕೆಲಸ ಏನು ಅಂದರೆ ನಿಮ್ಮ ಯಾವ ಡೊಮೈನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ನೀವು ಯು ಆರ್ ಕ್ರಿಯೇಟಿಂಗ್, ನಾವು ವಿ ಆರ್ ಕ್ರಿಯೇಟಿಂಗ್ ಎ ಡೇಟಾಬೇಸ್ ಫಾರ್ ಅ ಕಂಪನಿ. ಓಕೆ, ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಯು ಟು ಸ್ಟಾರ್ಟ್ ಕಲೆಕ್ಟಿಂಗ್ ದ ರಿಕ್ವೈರ್ಮೆಂಟ್ಸ್. ಅಂದರೆ ಆ ಕಂಪ್ನಿಯಲ್ಲಿ ಏನೇನಿದೆ, ಯಾವುದ್ಯಾವುದನ್ನು ನಾನು ಸ್ಟೋರ್ ಮಾಡಬೇಕು. ಸೊ ಸ್ಟೋರ್ ಮಾಡಬೇಕು ಅಂದರೆ ಅಲ್ಲಿ ಏನೇನು ಮಾಡ್ಯೂಲ್ಸ್ ಇರ್ತವೆ, ಆ ಮಾಡ್ಯೂಲ್ಸಲ್ಲಿ ಎಷ್ಟು ಟೇಬಲ್ಸ್ ಬರ್ಬೋದು, ಆ ಪ್ರತಿಯೊಂದು ಟೇಬಲಲ್ಲಿ ಎಷ್ಟು ಟೈಪ್ ಆಫ್ ಆಟ್ರಿಬ್ಯೂಟ್ಸ್ ಬರ್ಬೋದು, ಆ ಪ್ರತಿಯೊಂದು ಆಟ್ರಿಬ್ಯೂಟು ಏನೇನು ಟೈಪ್ ಇರ್ಬೋದು, ಅಂದರೆ ಯಾವ ಡೇಟಾ ಟೈಪಲ್ಲಿ ಇರ್ಬೋದು, ಮತ್ತು ಅಲ್ಲಿ ಬರ್ತಿರೋ ಆಟ್ರಿಬ್ಯೂಟ್ಸು ಕೂಡ ಎಂಥ ಟೈಪ್ ವ್ಯಾಲ್ಯೂಸು, ಅದೊಂದು ಸಿಂಬಲ್ ವ್ಯಾಲ್ಯೂನೋ ಅಟಮಿಕ್ ವ್ಯಾಲ್ಯೂನೋ ಅಥವಾ ನಾಟ್ನಲ್ಲಿ ಇರ್ಬೋದು, ನಾನು ಯಾವ ಕನ್ಸ್ಟೆಂಟ್ಸ್ನ ಹಾಕ್ಬೋದು. ಮತ್ತೀಗ ಮೋರ್ ದೆನ್ ಒನ್ ಟೇಬಲ್ಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಯಾವ ಟೇಬಲ್ಲು ಮತ್ತು ಇನ್ನೊಂದು ಟೇಬಲ್ ಜೊತೆಗೆ ರಿಲೇಷನ್ಶಿಪ್ನ ನಾನು ಡೆವಲಪ್ ಮಾಡ್ಬೋದು. ಅಂದರೆ ಹೌ ಮೆನಿ ರಿಲೇಷನ್ಶಿಪ್ ಐ ಕ್ಯಾನ್ ಹ್ಯಾವ್ ಆರ್ ಹೌ ಮೆನಿ ಟೇಬಲ್ಸ್ ಆರ್ ಡಿಪೆಂಡೆಂಟ್ ವಿತ್ ಅದರ್ ಟೇಬಲ್ಸ್ ದೇ. ಸೊ ಇದನ್ನೆಲ್ಲದನ್ನು ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಡೇಟಾ ಕಲೆಕ್ಷನ್ ಆಸ್ ವೆಲ್ ಆಸ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಸಪೋಸ್ ದ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಇನ್ ದ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್ ಆಫ್ ದ ಕಂಪನಿ ಆಫ್ ದ ಮಿನಿ ವರ್ಲ್ಡ್. ಅಂದರೆ ಒಂದು ರಿಯಲ್ ವರ್ಲ್ಡ್ ಆಗಿ ನಾನೊಂದು ಕಂಪನಿ ಡೇಟಾಬೇಸ್ನ ತೊಗೊಂಡ್ರೆ ಏನೇನಿದೆ ಅನ್ನೋದನ್ನು ನಾವು ಇಲ್ಲಿ ಕಲಿತಾ ಹೋಗೋಣ ಅಂತ. ಓಕೆ, ಸೊ ನಾವು ಈಗ ನಮ್ಮ ಡಿಸ್ಕಷನ್ ಎಲ್ಲ ಆಗಿದೆ. ನಮಗೆ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಸ್ ಇದೆ. ಏನಿದೆ, ಸುಮಾರು ಡಿಪಾರ್ಟ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಯಾವ್ದಾದ್ರು ಒಂದು ಕಂಪ್ನಿ ತೊಗೊಳ್ಳೋಣ, ಅದರಲ್ಲಿ ಏನೇನು ಡಿಪಾರ್ಟ್ಮೆಂಟ್ಸ್ ಬರ್ಬೋದು. ಒಂದು ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಬರ್ಬೋದಲ್ವ, HR, ಹೂ ಇಸ್ ಗೋಯಿಂಗ್ ಟು ರಿಕ್ರೂಟ್ ಆ್ಯಂಡ್ ಹೂ ಇಸ್ ಗೋಯಿಂಗ್ ಟು ವರ್ಕ್ ವಿತ್ ದ ಅಟೆಂಡೆನ್ಸ್ ಆ್ಯಂಡ್ ಸ್ಯಾಲ್ರಿ ಆಫ್ ಆನ್ ಎಂಪ್ಲಾಯ್. ಎರಡನೇದು ಅಲ್ಲಿ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬರ್ಬೋದಾ, ಸೇಲ್ಸ್ ಡಿಪಾರ್ಟ್ಮೆಂಟ್ ಬರ್ಬೋದಾ, ಒಂದು R&D ಡಿಪಾರ್ಟ್ಮೆಂಟ್ ಅಂತ ಇರುತ್ತಲ್ವ ಎಲ್ಲ ಕಂಪ್ನಿಯಲ್ಲಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ. ಎಸ್ ಆರ್ ನೋ, ಇದೇ ರೀತಿ ಯು ಕ್ಯಾನ್ ಹ್ಯಾವ್ ಎನಿ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ದೆ. ಈಗ ನೀವು ಫಸ್ಟ್ ತಿಳ್ಕೊಬೇಕು ಅಂದರೆ ಇಫ್ ಐ ವಾಂಟ್ ಟು ಕ್ರಿಯೇಟ್ a table or an entity called as a department for a company database there, ಜನರಲ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ ಕಾಮನ್ ಆಗಿ ಏನೇನಿರತ್ತೆ ಅಂಥೇಳಿ ಒಂದು ಪಟ್ಟಿ ಮಾಡ್ಬೇಕು ನಾವೊಂದು. ಯು ಟು ಮೇಕ್ ಚಾಕ್ಔಟ್ ಎ ಲಿಸ್ಟ್ ಆಫ್ ದ್ಯಾಟ್. ಓಕೆ, ಸೊ ಅದನ್ನೇ ನಾವು ಈ ಸ್ಲೈಡಲ್ಲಿ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್ ಸುಮಾರು ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಗೊತ್ತಾಯಿತು. ಈಗ ಈಚ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಈಚ್ ಡಿಪಾರ್ಟ್ಮೆಂಟ್ ನನ್ನ ಟೇಬಲ್ ಅಂತ ಕರಿಬೋದು, ಏನೇನು ಆಟ್ರಿಬ್ಯೂಟ್ಸ್ ಬರುತ್ತೆ ಅಥವಾ ಏನೇನು ಫೀಚರ್ಸ್ ಇರುತ್ತೆ ಅನ್ನೋದನ್ನು ನೋಡೋಣಂತೆ. ಸೊ ಲಿಸ್ಟ್ ಮಾಡಿದ್ವಿ ನೋಡಿ. ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಅ ಯುನೀಕ್ ನೇಮ್ ಅಲ್ವಾ. ಫಾರ್ ಎಕ್ಸಾಂಪಲ್ HR ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, R&D ಡಿಪಾರ್ಟ್ಮೆಂಟ್ ಇರುತ್ತಾನೆ. ಸೊ ಎವ್ರಿ ಡಿಪಾರ್ಟ್ಮೆಂಟ್ ಶುಡ್ ಹ್ಯಾವ್ ಅ ನೇಮ್, ನಂಬರ್ 1. ಓಕೆ, ಎರಡನೇದೇನು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ನಾನು ಯುನೀಕಾಗಿ ಐಡೆಂಟಿಫೈ ಮಾಡೋದಕ್ಕೆ ಅದಕ್ಕೆ ಒಂದು ಡಿಪಾರ್ಟ್ಮೆಂಟಿಗೆ ಒಂದು ನಂಬರ್ ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ನಂಬರ್ 1 ಯಾವುದು ಅಂದರೆ HR ಇಂದು, ಡಿಪಾರ್ಟ್ಮೆಂಟ್ ನಂಬರ್ 2 ಯಾವುದು ಅಂದರೆ ಪ್ರೊಡಕ್ಷನ್ ಇಂದು, ಡಿಪಾರ್ಟ್ಮೆಂಟ್ ನಂಬರ್ 3 ಯಾವುದು ಅಂದರೆ ಇನ್ನೊಂದು. ಓಕೆ, ಸೊ ಎವ್ರಿ ಡಿಪಾರ್ಟ್ಮೆಂಟ್ ಶುಡ್ ಈವನ್ ಅಲಾಂಗ್ ವಿತ್ ದ ನೇಮ್ ಇಟ್ ಶುಡ್ ಹ್ಯಾವ್ ವಾಟ್ ಯುನೀಕ್ ನಂಬರ್ ಇರಬೇಕು. ಅರ್ಥ ಆಯ್ತಾ? ಅದ್ರ ಜೊತೆಗೆ ಇಟ್ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ಸೆಟ್ ಆಫ್ ಲೊಕೇಶನ್ಸ್. ಇಟ್ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ವಾಟ್ ಸೆಟ್ ಆಫ್ ಲೊಕೇಶನ್. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಎಂಪ್ಲಾಯ್ ಬೇಕಲ್ವಾ. ಸೊ ಅಲ್ಲಿ ಯು ಹ್ಯಾವ್ ಟು ಥಿಂಕ್ different things there. That is, every department has a particular employee who is going to act as a manager, ಅಂದರೆ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್.
ಓಕೆ ಆ್ಯಂಡ್ ಹೂ ಅಸ್ಯೂಮ್ ದಟ್ ಪೊಸಿಷನ್ ಆನ್ ಸಮ್ ಪರ್ಟಿಕ್ಯುಲರ್ ಡೇಟ್, ಈ ದಿನದಿಂದ ಇವರು ನಮ್ಮ ಡಿಪಾರ್ಟ್ಮೆಂಟಿಗೆ ಮ್ಯಾನೇಜರ್ ಅಂತೇಳಿ. ನೆಕ್ಸ್ಟ್ ಯು ಶುಡ್ ಹ್ಯಾವ್ ಎ ಸೆಟ್ ಆಫ್ ಎಂಪ್ಲಾಯೀಸ್ ಅಸೈನ್ ಟು ಇಟ್. ಫಾರ್ ಎಕ್ಸಾಂಪಲ್ ಈಗ HR ಡಿಪಾರ್ಟ್ಮೆಂಟಲ್ಲಿ 20 ಎಂಪ್ಲಾಯೀಸ್ನ ಅಸೈನ್ ಮಾಡ್ಬೋದು. ಓಕೆ, ಅದರಲ್ಲಿ ಒಬ್ಬ HR ಮ್ಯಾನೇಜರ್, ಇನ್ನೊಬ್ಬರೆಲ್ಲ ನಿಮ್ಮ ಲೋಕಲ್ HRs ಅಂತೇಳಿ. In the same way, every department controls a set of projects. For example, department number 1 is going to work with 5 projects there. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ವಾಟ್ ದ ಡೇಟಾ ಅನಾಲಿಸಿಸ್ ವಿ ಹ್ಯಾವ್ ಡಿಡ್ ಫಾರ್ ದ ಡೇಟಾಬೇಸ್ ಆಫ್ ಕಂಪನಿ ದೇರ್. ಅರ್ಥ ಆಯ್ತಲ್ವಾ? ಡಿಪಾರ್ಟ್ಮೆಂಟ್ ಹ್ಯಾಸ್ ಎ ಯುನೀಕ್ ನೇಮ್, ಯುನೀಕ್ ನಂಬರ್, set of associated locations, particular employee who is acting as a manager, and set of employees assigned to it with which is going to control some set of projects there. Understood? ಅರ್ಥ ಆಯ್ತಲ್ವಾ? Yes. Next we consider another table called as what? A project itself. ಸೊ ಡಿಪಾರ್ಟ್ಮೆಂಟಲ್ಲಿ ಪ್ರಾಜೆಕ್ಟ್ಸ್ ಇರುತ್ತೆ ಏನು ಗೊತ್ತಾಯ್ತಲ್ವಾ? ಆದರೆ ಒಂದು ಕಂಪ್ನಿಯಲ್ಲಿ ಒಂದೇ ಪ್ರಾಜೆಕ್ಟ್ ನಡೀತಿರಲ್ಲ, ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನಡೀತಿರತ್ತಲ್ವಾ? ಸೊ ಹೌ ಡು ಯು ಯುನಿಕ್ಲಿ ಐಡೆಂಟಿಫೈ ಎವ್ರಿ ಪ್ರಾಜೆಕ್ಟ್ ಅಂದಾಗ ನಾವು ವಿಲ್ ಕ್ರಿಯೇಟ್ ಎ ಟೇಬಲ್ ಬೈ ನೇಮ್ ಇಟ್ ಸೆಲ್ಫ್ ಆಸ್ ವಾಟ್? ಪ್ರಾಜೆಕ್ಟ್ ಅಂತ. ಸೊ ಆ ಪ್ರಾಜೆಕ್ಟನ್ನು ಒಂದು ಟೇಬಲಲ್ಲಿ ಏನೇನು ಆಟ್ರಿಬ್ಯೂಟ್ಸ್ ಅಥವಾ ಫೀಚರ್ಸ್ ಬರ್ಬೋದು ಅಂದರೆ, ಎವ್ರಿ ಪ್ರಾಜೆಕ್ಟ್ ಶುಡ್ ಹ್ಯಾವ್ ಎ ಯುನೀಕ್ ನೇಮ್. ಏನಿರಬೇಕು? ಯುನೀಕ್ ಆಗಿ ನೇಮ್ ಇರಬೇಕು. ಅದೇ ರೀತಿ ಇಟ್ ಶುಡ್ ಹ್ಯಾವ್ ಎ ಯುನೀಕ್ ನಂಬರ್. ಇಟ್ ಶುಡ್ ಹ್ಯಾಸ್ ಎ ಸಿಂಗಲ್ ಲೊಕೇಶನ್ ಆಫ್ ಎಕ್ಸಿಕ್ಯೂಷನ್. Then it should has a set of employees who are going to work on it and is controlled by a single department. Okay, understood? In the same way, we have another entity called as an employee there. See, each employee has a name. ಅಲ್ವಾ? ಇದ್ದೇ ಇರುತ್ತೆ. ಮತ್ತು ಎದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಎವ್ರಿ ಎಂಪ್ಲಾಯಿ ಶುಡ್ ಹ್ಯಾಸ್ ಅನ್ SSN that uniquely identify him or her. SSN ಅಂದರೆ ಏನು ಅಂದರೆ, ನಾರ್ಮಲಿ ಇನ್ ಅ ವೆಸ್ಟರ್ನ್ ಕಂಪ್ನೀಸ್ ವಿ ಯೂಸ್ SSN, ವಿಚ್ ಮೀನ್ಸ್ ದಟ್ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂತೇಳಿ. ದಿಸ್ ಇಸ್ ಸಿಮಿಲರ್ ಟು ಯುವರ್ ಆಧಾರ್ ನಂಬರ್ ಇನ್ ಅವರ್ ಕಂಟ್ರಿ. ಓಕೆ, ಯುನೀಕಾಗಿ ಅವನನ್ನು ಐಡೆಂಟಿಫೈ ಮಾಡೋದಕ್ಕೆ ಸಿಟಿಸನ್ ಆಗಿ SSN ನಂಬರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಟ್ ಹ್ಯಾಸ್ ಅನ್ ಅಡ್ರೆಸ್ ಅಲ್ವಾ? ಎಂಪ್ಲಾಯಿಗೆ ಒಂದು ಅಡ್ರೆಸ್ ಇರಬೇಕು. ಆ್ಯಂಡ್ ಹಿ ಶುಡ್ ಟೇಕ್ ಸಮ್ ಸ್ಯಾಲ್ರಿ, ಹ್ಯಾಸ್ ಅ ಸ್ಯಾಲ್ರಿ, ಹ್ಯಾಸ್ ಎ ಜೆಂಡರ್, ವೆದರ್ ಈಸ್ ಎ ಮೇಲ್ ಆರ್ ಎ ಫೀಮೇಲ್, ಹ್ಯಾಸ್ ಎ ಬರ್ತ್ ಡೇಟ್, ಹ್ಯಾಸ್ ಎ ಡೈರೆಕ್ಟ್ ಸೂಪರ್ವೈಸರ್. ಅಂದರೆ ಒಂದು ಎಂಪ್ಲಾಯಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂದರೆ ಅವ್ನ ಹಿಂದ್ಗಡೆ ಒಬ್ಬ ಸೂಪರ್ವೈಸರ್ ಇರ್ಬೋದು. ಆ್ಯಂಡ್ ಹಿ ಹ್ಯಾಸ್ ಸಮ್ ಸೆಟ್ ಆಫ್ ಡಿಪೆಂಡೆಂಟ್ಸ್ ಅಂದರೆ ಆ ಎಂಪ್ಲಾಯಿನ ನಂಬಿ ಅವರು ಜೀವನ ಮಾಡ್ತಿರೋರು, ಅವ್ರನ್ನ ನಾವು ಡಿಪೆಂಡೆಂಟ್ಸ್ ಅಂತ ಕರಿಬೋದು. ಆ್ಯಂಡ್ ಈವನ್ ಸಮ್ ನಂಬರ್ ಆಫ್ ಅವರ್ಸ್ ಪರ್ ವೀಕ್ ಆನ್ ಈಚ್ ಆಫ್ ಎ ಸೆಟ್ ಆಫ್ ಪ್ರಾಜೆಕ್ಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ನಂಬರ್ 1ಗೆ ಹಿ ಗೀವ್ಸ್ ಹಿಸ್ 10 hours. ಓಕೆ, ನೆಕ್ಸ್ಟ್ ವಿಚ್ ನೀಡ್ ನಾಟ್ ಆಲ್ ಕಂಟ್ರೋಲ್ ಬೈ ದ ಸೇಮ್ ಡಿಪಾರ್ಟ್ಮೆಂಟ್. ಅರ್ಥ ಆಯ್ತಲ್ವಾ? ಸೊ ದೀಸ್ ಆಲ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಐಡೆಂಟಿಫೈಡ್ ಫಾರ್ ಅವರ್ ಎಂಪ್ಲಾಯ್. ಓಕೆ, ನೆಕ್ಸ್ಟ್ ಈಸ್ ಡಿಪೆಂಡೆಂಟ್. ಎಲ್ಲ ಎಂಪ್ಲಾಯೀಸಿಗೂ ಡಿಪೆಂಡೆಂಟ್ಸ್ ಇದ್ದೇ ಇರ್ತಾರಲ್ವಾ? ಡಿಪೆಂಡೆಂಟ್ಸಲ್ಲಿ ಏನೇನು ಬರ್ಬೋದು ಅಂದರೆ, ಡಿಪೆಂಡೆಂಟ್ ಕ್ಯಾನ್ ಹ್ಯಾವ್ ಫಸ್ಟ್ ನೇಮ್ ಆ್ಯಂಡ್ ಹ್ಯಾಸ್ ಎ ಜೆಂಡರ್, ಹ್ಯಾಸ್ ಎ ಬರ್ತ್ ಡೇಟ್. ಇದಕ್ಕೆ ಇಂಪಾರ್ಟೆಂಟ್ ಏನು ಅಂದರೆ, ಈಸ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್ ಎಂಪ್ಲಾಯಿ ಇನ್ ಎ ಪರ್ಟಿಕ್ಯುಲರ್ ವೇ. ಅಂದರೆ ಆ ಒಂದು ಡಿಪೆಂಡೆಂಟು ಒಂದು ಎಂಪ್ಲಾಯಿಗೆ ಹೇಗೆ ರಿಲೇಟ್ ಆಗಿದ್ದಾನೆ. ಫಾರ್ ಎಕ್ಸಾಂಪಲ್, ದ ಡಿಪೆಂಡೆಂಟ್ ಈಸ್ ಅ ಹಸ್ಬೆಂಡ್ ಆಫ್ ಪರ್ಟಿಕ್ಯುಲರ್ ಎಂಪ್ಲಾಯಿ, or a wife of your particular employee, or father of a particular employee, or a child of a particular employee. ಹೇಗಾರು ಡಿಪೆಂಡೆಂಟ್ ಇರ್ಬೋದಲ್ವಾ? ರಿಲೇಷನ್ಶಿಪ್ನ ಹೇಳ್ತಾ ಇದ್ದೀವಿ. ಅದೇ ರೀತಿ ಈಸ್ ಯುನಿಕ್ಲಿ ಐಡೆಂಟಿಫೈಡ್ ಬೈ ಎ ಕಾಂಬಿನೇಷನ್ ಆಫ್ ಹಿಸ್ ಫಸ್ಟ್ ನೇಮ್ ಆ್ಯಂಡ್ ದ ಎಂಪ್ಲಾಯಿ ವಿಚ್ ಹಿ ಈಸ್ ಎ ಡಿಪೆಂಡೆಂಟ್. ಅರ್ಥ ಆಯ್ತಾ? ಸೊ ಯಾವ್ದಾಯ್ತು ಟೋಟಲಿ ನಾವು ಕಲ್ತಿರೋದು, ಫಸ್ಟು ಡಿಪಾರ್ಟ್ಮೆಂಟು, ಎರಡನೇದು ಪ್ರಾಜೆಕ್ಟು, ಮೂರನೇದು ಎಂಪ್ಲಾಯಿ, ನಾಲ್ಕನೇದು ಯಾವುದು? ಡಿಪೆಂಡೆಂಟ್. So finally, now we have created a database, we have analyzed a database application as company. ಅದರಲ್ಲಿ ಏನೇನಿದೆ ಅಂದರೆ, ನಿಮಗೆ 4 ಬೇರೆ ಟೇಬಲ್ಸ್ನ ಯೂಸ್ ಮಾಡಿದ್ದೀವಿ. ಒಂದು ಟೇಬಲ್ ಮತ್ತು ಇನ್ನೊಂದು ಟೇಬಲ್ ಮಧ್ಯದಲ್ಲಿ ರಿಲೇಷನ್ಶಿಪ್ಪು ಕೂಡ ಇರ್ಬೋದು. ಸೊ ಇದನ್ನು ಸಮರೈಸ್ ಮಾಡೋಣ. ದ ಡೇಟಾಬೇಸ್ ಹ್ಯಾಸ್ ಸಮ್ ಸೋರ್ಸ್ ಫ್ರಮ್ ವಿಚ್ ಡೇಟಾ ಆರ್ ಡಿರೈವ್ಡ್ ಆ್ಯಂಡ್ ಸಮ್ ಡಿಗ್ರಿ ಆಫ್ ಇಂಟ್ರಾಕ್ಷನ್ಸ್ ವಿತ್ ಈವೆಂಟ್ಸ್ ಇನ್ ರೆಪ್ರೆಸೆಂಟೆಡ್ ಇನ್ ಯುವರ್ ಮಿನಿ ವರ್ಲ್ಡ್, ಆ್ಯನ್ ಆಡಿಯನ್ಸ್ ದಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಯೂಸಿಂಗ್ ಇಟ್. A database can be of any size and can be of any complexity, and a database may be generated and maintained manually or it may be computerized. So this is what totally the today's topic is all about, creating a company particular application with its table. ಸೊ ನಾವಿಲ್ಲಿ ಸ್ಲೈಡಲ್ಲಿ ಏನು ಮಾಡಿದ್ದೀವಿ ಅಂದರೆ, ಡೇಟಾಬೇಸಿನ ಹೆಸರು ಗೊತ್ತಾಗಿದೆ ಕಂಪ್ನಿ ಅಂತೇಳಿ, ಟೇಬಲ್ಸ್ ಗೊತ್ತಾಗಿದೆ. ನಿಮಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ ಈ ಸೆಷನಲ್ಲಿ. ಏನು ಅಂದರೆ, ಈಗ ನಾವು ಕೊಟ್ಟಿರೋ ಈ ಪರ್ಟಿಕ್ಯುಲರ್ನ ನೀವೊಂದು ಪಿಕ್ಟೋರಿಯಲ್ ವೇಲ್ ಬರೀರಿ. ಈ ಪಿಕ್ಟೋರಿಯಲ್ ವೇಲ್ ಹೆಂಗೆ ಬರೀಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ER ಡಯಾಗ್ರಾಮ್ಸ್ನ ಯೂಸ್ ಮಾಡ್ತೀವಿ. ಅದನ್ನು ನಾನು ನಿಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ಕೊಡ್ತೀನಿ. ಅದನ್ನು ನೀವು ಇಲ್ಲಿ ಹೇಳಿರೋದನ್ನು ಡ್ರಾ ಮಾಡಿಬಿಟ್ಟು ನಮಗೆ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕು. Okay, so today's session summary is, the student is able to understand the example of a database application with its tables and attributes
Okay, for references, dear students, you can refer the two books. One is authored by Navate and another one is authored by Sudarshan and